ಚಳ್ಳಕೆರೆಯ ಶಾಸಕರು ಪ್ರಭಾವಿ ಇದ್ದಾರೆ. ಆ ನಿಟ್ಟಿನಲ್ಲಿ ರೇಸಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇವರು ಕೂಡ ಕಳೆದ 3 ಬಾರಿಯಿಂದ ಹ್ಯಾಟ್ರಿಕ್ ಆಗಿ ಗೆಲ್ತಾನೆ ಇದ್ದಾರೆ. ಹ್ಯಾಟ್ರಿಕ್ ಗೆಲುವನ್ನ ಕಂಡುಕೊಂಡಿದ್ದಾರೆ. ಅವರವ್ರ ಕ್ಷೇತ್ರದ ಅಭಿವೃದ್ಧಿ ಮೂಲಕವಾಗಿನೇ ಜನರ ಪ್ರೀತಿ ಪಾತ್ರಕ್ಕೆ ಆಗಿದ್ದಾರೆ. ಅವರಿಗಾಗಲೇ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠೆಯಿಂದ ಇರುವಂತ ಶಾಸಕರು ಇವರು. ಬಹಳಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ. ಟಿ ರಘುಮೂರ್ತಿ ಅವರು ಆಪರೇಷನ್ ಕಮಲ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಗಾಳಕ್ಕೆ ಇವರು ಬೀಳಲಿಲ್ಲ, ಪಕ್ಷದಲ್ಲೇ ಇದ್ದು ಪಕ್ಷ ಬದ್ಧತೆಯನ್ನ ಮೆರೆದಿದ್ರು. ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಗೆ ಬಹಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದು ಜೊತೆಯಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂತ ಅತ್ಯಂತ ಪ್ರಭಾವಿ ಶಾಸಕರು, ಸಮುದಾಯದ ವಿಚಾರ ಇರಬಹುದು, ಮತ್ತೊಂದು ಕಡೆ ಆಪ್ತರು ಕೂಡ ಹೌದು, ರೇಸ್ನಲ್ಲಿದ್ದಾರೆ, ಪಕ್ಷಕ್ಕೆ ಬದ್ಧತೆಯಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಲ ಇವ್ರ ಹೆಸರು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಈ ಸಲ ಚಾನ್ಸಸ್ ಇದೆಯಾ ಹೆಂಗೆ? ಅಲ್ಲ, ಮೊದ್ಲಿಂದಲೂ ಕೂಡ ಅವರು ಅದನ್ನ ಬಲವಾಗಿ ಹೇಳ್ಕೊಂಡು ಬಂದಿದ್ದಾರೆ. ನಾನು ಸೋಲಿಲ್ಲದೆ 4 ಬಾರಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅದು ಬಿಜೆಪಿ ಸಂಘಟನಾತ್ಮಕವಾಗಿ ಚುರುಕುಗೊಂಡಂತಹ ಕ್ಷೇತ್ರಗಳಲ್ಲಿ ಪದೇ ಪದೇ ಗೆದ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಅಲ್ಲೇನು JDS ಏನು ಬಹಳ ದೊಡ್ಡ ಮಟ್ಟದಲ್ಲೇನು ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿಲ್ಲ. ಆದರೆ ಟಿ ರಘುಮೂರ್ತಿ ಅವರಿಗೆ ಯಾವಾಗಲೂ ಕೂಡ ಅದೇ ಸಮಸ್ಯೆ. ಅಲ್ಲಿ ಕಾಂಗ್ರೆಸ್ ಬಂದಾಗ ಜೈನ ಸಮುದಾಯ ಆಗಿರುವಂತಹ ಸುಧಾಕರ್ ಅವ್ರಿಗೆ ಅವಕಾಶ ಸಿಕ್ಬಿಡುತ್ತೆ. ಈ ಬಾರಿನೂ ಕೂಡ ಚಿತ್ರದುರ್ಗದಲ್ಲಿ ಅದೇ ಆಯ್ತು. ಈಗ ಸಂಪುಟ ಪುನರ್ರಚನೆ ಆದ್ರೆ ಸುಧಾಕರ್ ಅವರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಇದಾವೆ. ಜೊತೆಗೆ ಅವ್ರಿಗಿಂತಲೂ ಕೂಡ ಚಳ್ಳಕೆರೆ ರಘುಮೂರ್ತಿ ಅವ್ರು ಕೊಟ್ರೆ ಜಿಲ್ಲೆಯಲ್ಲೂ ನಮ್ಗೆ ಅನುಕೂಲ ಆಗುತ್ತೆ, ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇರುವಂಥದ್ದು. ಇವರು ಕೂಡ ಸಿದ್ದರಾಮಯ್ಯ ಅವ್ರ ಹತ್ರನೂ ಕೂಡ ಅದನ್ನ ಹೇಳಿದ್ದಾರೆ, DK ಶಿವಕುಮಾರ್ ಅವ್ರ ಹತ್ರನೂ ಕೂಡ ಅದನ್ನ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ಇದೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೀನ್ಸ್ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ 4 ಬಾರಿ ಗೆದ್ದ ಮೇಲೂ ನಾವು ಬೇಡಬೇಕಾ, ನಮಗೊಂದು ಅವಕಾಶ ಕೊಟ್ಟು ನೋಡಿ ಅಂತ ಹೇಳ್ಬಿಟ್ಟು ಆ ಲಿಸ್ಟಲ್ಲಿ ಇವರ ಹೆಸರನ್ನು ಪರಿಗಣಿಸಿದ್ದಾರೆ ಅನ್ನುವಂಥದ್ದು. ಒಂದು ವೇಳೆ ಸುಧಾಕರ್ ಅವ್ರಿಗೆ ಕೋಕ್ ಕೊಟ್ಟಿದ್ದಾದರೆ ಈ ಬಾರಿ ಇಬ್ಬರ ನಡುವೆ ಅಲ್ಲಿ ಜಿಲ್ಲೆಯಲ್ಲಿ ಪೈಪೋಟಿ ಏರ್ಪಡ್ಬೋದು. ಒಂದು NY ಗೋಪಾಲಕೃಷ್ಣ, ಇನ್ನೊಂದು ಟಿ ರಘುಮೂರ್ತಿ. ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು, ಇಬ್ಬರು ಒಂದೇ ಜಿಲ್ಲೆಯವರು. ಹೀಗಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾರಣ. ಜೊತೆಗೆ ST ಸಮುದಾಯಕ್ಕೆ ಈ ಬಾರಿನೇ 2-3 ಕೊಟ್ಟಿದ್ದು. ಅಲ್ಲಿ ಸತೀಶ್ ಜಾರಕಿಹೊಳಿ ಬೆಳಗಾವಿ, ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಕೊಟ್ಟಿದ್ರು. ನಾಗೇಂದ್ರ ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟರು. ತುಮಕೂರಲ್ಲಿ ಕಿರಣ್ ರಾಜಣ್ಣ ಕೊಟ್ಟರು. ಹಾಗಾಗಿ ಈ ಬಾರಿ ಯಾರು ಕೋಕ್ ಕೊಡ್ತಾರೆ,